Hello everyone, welcome back to my channel. My name is Akshita. So, if you are looking for a perfect day out planning, then this is a perfect place for you. ಇವತ್ತು ನಾನು ಸುಲಾ ವೈನ್ಯಾರ್ಡ್ಸ್ ಅಲ್ಲಿ ಇದ್ದೀನಿ. ಬ್ಯಾಂಗ್ಳೂರಿಂದ ಜಸ್ಟ್ 80 ಕಿಲೋಮೀಟರ್ಸ್ ದೂರ ಇರೋ ಈ ಪ್ಲೇಸ್ ಪರ್ಫೆಕ್ಟ್ ವೀಕೆಂಡ್ ಪ್ಲಾನ್. ಸೊ ಬ್ಯಾಂಗ್ಳೂರ್ ಮೈಸೂರು ಹೈವೇಲಿ ಈ ಪ್ಲೇಸ್ ಸಿಗುತ್ತೆ ಚನ್ನಪಟ್ಟಣ ಹತ್ರ. ಸೊ ಗೂಗಲ್ ಮ್ಯಾಪಲ್ಲಿ ನಿಮಗೆ ಲೊಕೇಶನ್ ಸಿಗುತ್ತೆ. ಸೊ ವೆಲ್ಕಮ್ ಟು ಸುಲಾ ವೈನ್ಯಾರ್ಡ್ಸ್. ಸೊ ನಿಮಗೆ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಹೋಗ್ತಾ ಕೊಡ್ತೀನಿ. ಇಲ್ಲಿ ನಿಮಗೆ ಪರ್ ಪರ್ಸನ್ ₹600 ಇನ್ಕ್ಲೂಡಿಂಗ್ ಡಿನ್ನರ್. ಅದು ಕಂಪ್ಲೀಟ್ ಡೀಟೇಲ್ಸ್ ನೆಕ್ಸ್ಟ್ ಹೇಳ್ತೀನಿ. ಸೊ ಒಳಗಡೆ ಹೋಗೋಣ, ಏನೇನೆಲ್ಲ ಇದೆ ಅಂತ ಎಕ್ಸ್ಪ್ಲೋರ್ ಮಾಡೋಣ. ನೀವು ನೋಡ್ಬೋದು ಫುಲ್ ಗ್ರೀನ್ರಿ ಕವರ್ ಆಗಿದೆ. ಅಸ್ಥೆಟಿಕ್ ಅಂತೂ ತುಂಬಾ ಚೆನ್ನಾಗಿದೆ ಇಲ್ಲಿ. ಇಲ್ಲಿ ಎಂಟ್ರೆನ್ಸ್ ಫೀಸ್ ಬಂದುಬಿಟ್ಟು ವೀಕೆಂಡ್ಸಲ್ಲಿ 600 ಪರ್ ಪರ್ಸನ್, ವೀಕ್ ಡೇಸಲ್ಲಿ 400 ಪರ್ ಪರ್ಸನ್. ಈ ಲೊಕೇಶನ್ ಅಷ್ಟೇ ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಇಲ್ಲಿ ನಿಮಗೆ ಟೇಸ್ಟಿಂಗ್ ರೂಮ್, ರೆಸ್ಟೋರೆಂಟ್, ಗಿಫ್ಟ್ ಶಾಪ್, ಬಾಟಲ್ ಶಾಪ್ ಈ ಥರ ಎಲ್ಲನೂ ಇಲ್ಲಿ ಇದೆ. ನಿಮ್ಮ ವೀಕೆಂಡ್ನ ನೀವು ಆರಾಮಾಗಿ ಸ್ಪೆಂಡ್ ಮಾಡ್ಬೋದು. ನಿಮಗೆ ಇಲ್ಲಿ ವೈನ್ಯಾರ್ಡ್ ಟೂರ್ ಕೊಡ್ತಾರೆ, ಹೇಗೆ ಎಲ್ಲ ವೈನ್ ಪ್ರಿಪೇರ್ ಆಗುತ್ತೆ ಇದ್ರ ಬಗ್ಗೆ ಡೀಟೇಲ್ಸ್ ಸಿಗುತ್ತೆ. ನಿಮ್ಮ ಡೇನ ನೀವು ಇಲ್ಲಿ ತುಂಬ ಚೆನ್ನಾಗಿ ಸ್ಪೆಂಡ್ ಮಾಡ್ಬೋದು. ಈ ಲೊಕೇಶನ್ನು ಅಷ್ಟೇ ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಇಲ್ಲಿ ಬಂದರೆ ವೈನ್ಯಾರ್ಡಿಗೆ ಬಂದಿದ್ವಿ ಅನ್ನೋ ಒಂದು ಫೀಲ್ ಬರುತ್ತೆ. ಆ್ಯಂಡ್ ಸುತ್ತಮುತ್ತ ತೋಟ ಗ್ರೀನ್ರಿ ಇರೋದ್ರಿಂದ ಇಲ್ಲಿ ಫೀಲ್ ಕೂಡ ಅಷ್ಟೇ ಚೆನ್ನಾಗಿದೆ. ಈವ್ನಿಂಗ್ಸ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಸೊ ನೀವಿಲ್ಲಿ ನೋಡ್ಬೋದು ಯಾವ ಥರ ಡಿಸೈನ್ ಮಾಡಿದ್ದಾರೆ ಅಂತ ಹೇಳಿ. ಸೊ ಸುಲಾ ವೈನ್ಯಾರ್ಡ್ ಟೈಮಿಂಗ್ಸ್ ಬಂದುಬಿಟ್ಟು 11:30 AM ಇಂದ 6:30 PM ತನಕ. ಸೊ ಬ್ಯಾಚ್ ವೈಸ್ ಇಲ್ಲಿ ನಿಮಗೆ ವೈನ್ಯಾರ್ಡ್ ಟೂರ್ ಕೊಡ್ತಾರೆ. ಸೊ ನಾವು ಸ್ವಲ್ಪ ಬೇಗ ಬಂದಿದ್ವಿ. ಸೊ ಇಲ್ಲೇ ಹೊರಗಡೆ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ಇಲ್ಲಿ ಟೆಸ್ಟಿಂಗ್ ರೂಮ್ ಇದೆ, ಗಿಫ್ಟ್ ಶಾಪ್ ಇದೆ, ಆಮೇಲೆ ರೆಸ್ಟೋರೆಂಟ್ ಇದೆ. ಸೊ ನೀವು ಒಂದ್ಸಲ ಎಂಟ್ರಿ ಫೀಸ್ ಕಟ್ಟಿದ್ಮೇಲೆ ಇದೆಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಸೊ ಇಲ್ಲಿ ನೋಡ್ಬೋದು ನೀವು ತುಂಬಾ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಪ್ಲೇಸ್ನ. ಸೊ ಈ ಸುಲಿಯಾ ವೈನ್ಯಾರ್ಡ್ಸ್ ಬಂದ್ಬಿಟ್ಟು ಇಂಡಿಯಾದಲ್ಲಿ ಸೆಕೆಂಡ್ ಲಾರ್ಜೆಸ್ಟ್ ವೈನ್ಯಾರ್ಡ್ ಆ್ಯಂಡ್ ಫಸ್ಟ್ ಪ್ಲೇಸ್ ಬಂದ್ಬಿಟ್ಟು ನಾಸಿಕಲ್ಲಿ. ಅಲ್ಲಿ 3000 ಎಕರ್ಸ್ ಏರಿಯಾನ ಕವರ್ ಮಾಡಿ ವೈನ್ಯಾರ್ಡ್ ಮಾಡಿದ್ದಾರೆ. ಸೊ ನೀವು ಕರ್ನಾಟಕದಲ್ಲಿ ವಿಸಿಟ್ ಮಾಡ್ತಿದ್ದೀರಾ ಅಂದರೆ ಚನ್ನಪಟ್ಟಣಕ್ಕೆ ಬನ್ನಿ, ಎಕ್ಸ್ಪ್ಲೋರ್ ಮಾಡಿ. ಸೊ ನಮ್ಮ ಟೂರ್ ಬಂದ್ಬಿಟ್ಟು 12:30 ಇದೆ. ಸೊ ನಾವು ಫುಲ್ ಟೈಮ್ ಪಾಸ್ ಮಾಡ್ತಾ ಇದೀವಿ. ಇಲ್ಲಿ ಕುತ್ಕೊಂಡು ಎಲ್ಲರೂ ಫೋಟೋ ಸೆಷನ್ ಅದು ಇದು ಮಾಡ್ತಾ ಇದ್ದಾರೆ. ಸೊ ಗೈಸ್, ಹಲೋ, ಯಾರು ಇಲ್ಲಿದ್ದೀರಾ? ಹಲೋ. ಸೊ ಎಲ್ಲ ಎಂಜಾಯ್ ಮಾಡ್ತಿದ್ದೀರಾ? Please here. So okay, I'm Ramkrishna Marathi. I'll be a tour and taste guide for the day. So we'll go to those areas how the grapes are grown and followed by the process till the bottling, and basically we'll go to the field at the last because it's at the last. If we go all the way there and come back here, half of our energy will drain off. So we'll go at the last, and yeah, we'll start the wine making process basically. ನಿಮಗೆ ವೈನ್ಯಾರ್ಡ್ ಟೂರಲ್ಲಿ ಈ ಥರ ಪ್ರೊಫೆಷ್ನಲ್ಸ ಪರ್ಟಿಕ್ಯುಲರ್ ಗ್ರೂಪಿಗೆ ಅಲೋಟ್ ಮಾಡಿರ್ತಾರೆ. ಅವರು ನಿಮಗೆ ಎಲ್ಲ ಡೀಟೇಲ್ಸ್ನ ಕೊಡ್ತಾರೆ. ಇಲ್ಲಿ ನಿಮಗೆ ಗ್ರೇಪ್ಸ್ನ ಹೇಗೆ ಫರ್ಮೆಂಟ್ ಮಾಡ್ತಾರೆ, ಯಾವ ಥರ ಗ್ರೇಪ್ನ ಕ್ರಷಿಂಗ್ ಮಾಡ್ತಾರೆ, ಫಾಲೋಡ್ ಬೈ ಫಿಲ್ಟ್ರಿಂಗ್, ಫರ್ಮೆಂಟೇಷನ್, ಸ್ಟೋಯಿಂಗ್ ಇನ್ ಟೈಮ್, ಬಾಟ್ಲಿಂಗ್ ಆ್ಯಂಡ್ ಲೇಬ್ಲಿಂಗ್, ಪ್ಯಾಕೇಜಿಂಗ್, ಇದು ಎಲ್ಲನೂ ಎಕ್ಸ್ಪ್ಲೇನ್ ಮಾಡ್ತಾರೆ. ನೀವಿಲ್ಲಿ ನೋಡ್ತಾ ಇರ್ಬೋದು ಯಾವ್ಯಾವ ಥರ ಮಷಿನ್ಸ್ನ ಯೂಸ್ ಮಾಡ್ತಾರೆ, ಹೇಗೆಲ್ಲ ಇದಕ್ಕೆ ಟೈಮ್ ಬೇಕು ಫರ್ಮೆಂಟ್ ಆಗೋದಕ್ಕೆ, ಎಷ್ಟೆಲ್ಲ ಟೈಮ್ ಬೇಕು, ಯಾವ ಥರ ವುಡ್ ಯೂಸ್ ಮಾಡ್ತಾರೆ, ಇದೆಲ್ಲ ಡೀಟೇಲ್ಸ್ನ ನಿಮಗೆ ಈ ವೈನ್ಯಾರ್ಡ್ ಟೂರಲ್ಲಿ ಕೊಡ್ತಾರೆ.
ನೀವಿಲ್ಲಿ ಏನು ನೋಡ್ತಾ ಇದ್ದೀರಾ, ಈ ಬ್ಯಾರೆಲ್ಸಲ್ಲಿ ವೈನ್ನ ಫರ್ಮೆಂಟ್ ಮಾಡ್ತಾರೆ. ಇದು ಎಷ್ಟೋ ವರ್ಷಗಳ ಕಾಲ ಫರ್ಮೆಂಟ್ ಆಗಬೇಕು, ಆವಾಗಲೇ ಅದಕ್ಕೆ ಒಂದು ಟೇಸ್ಟ್ ಬರೋದು. ಸೊ ಈ ಒಂದು ಪರ್ಟಿಕ್ಯುಲರ್ ಪ್ಲೇಸಲ್ಲಿ ಇದರ ಡೀಟೇಲ್ಸ್ ಕೂಡ ನಿಮಗೆ ಸಿಗತ್ತೆ. ನಾವು ನೆಕ್ಸ್ಟ್ ಹೋಗಿದ್ದು ಪ್ಯಾಕೇಜಿಂಗ್, ಲೇಬ್ಲಿಂಗ್ ಮತ್ತು ವುಡನ್ ಬ್ಯಾರಲಲ್ಲಿ ಹೇಗೆಲ್ಲ ಫರ್ಮೆಂಟೇಷನ್ ಮಾಡ್ತಾರೆ ಅದರ ಡೀಟೇಲ್ಸ್ ತಿಳ್ಕೊಳ್ಳೋದಕ್ಕೆ. ಇಲ್ಲಿ ನೀವು ನೋಡ್ತಾ ಇರೋ ಹಾಗೆ ವುಡನ್ ಬ್ಯಾರಲ್ಸಲ್ಲಿ ಫರ್ಮೆಂಟ್ ಕೂಡ ಮಾಡ್ತಾರೆ. ಇದು ಒನ್ ಆಫ್ ದಿ ಓಲ್ಡೆಸ್ಟ್ ಟ್ರೆಡಿಷನ್ ವೈನ್ ಮೇಕಿಂಗಲ್ಲಿ. ಸೊ ಇದರಲ್ಲಿ ಫರ್ಮೆಂಟ್ ಮಾಡೋದ್ರಿಂದ ಫ್ಲೇವರ್, ಅರೋಮಾ ಎನ್ಹಾನ್ಸ್ ಆಗುತ್ತೆ, ಆಕ್ಸಿಜಿನೇಷನ್ ಜಾಸ್ತಿ ಆಗುತ್ತೆ ಮತ್ತು ಮೆಚುರೇಷನ್, ಏಜಿಂಗ್ ಕೂಡ ಚೆನ್ನಾಗಿರುತ್ತೆ. ಆ್ಯಂಡ್ ವೈನ್ ಟೆಕ್ಸ್ಚರ್ ಆಗಿರ್ಬೋದು, ಅದು ಫೀಲ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಇಲ್ಲಿ ಪ್ಯಾಕೇಜ್ ಮಾಡೋದಾಗಿರ್ಬೋದು, ಬಾಟ್ಲಿಂಗ್, ಲೇಬ್ಲಿಂಗ್ ಎಲ್ಲ ಕೂಡ ಈ ಯೂನಿಟಲ್ಲಿ ನಡೆಯುತ್ತೆ. ಫೈನಲಿ ನಾವು ಬಂದಿದ್ದು ಫಾರ್ಮ್ಗೆ. ಇಲ್ಲಿ ಗ್ರೇಪ್ ಫಾರ್ಮ್ ಇದೆ. ಇದು ಎಷ್ಟೋ ಎಕರೆ ಜಾಗದಲ್ಲಿದೆ. ಇಲ್ಲಿ ನಾವು ಹೋಗಿದ್ದ ಟೈಮಲ್ಲಿ ಗ್ರೇಪ್ ಸೀಸನ್ ಇರಲಿಲ್ಲ. ಆ್ಯಕ್ಚುಯಲ್ ಗ್ರೇಪ್ ಸೀಸನ್ ಬಂದುಬಿಟ್ಟು ಫೆಬ್ರವರಿಯಲ್ಲಿ. ಹಾಗಾಗಿ ನಾವು ಇಲ್ಲಿ ಯಾವುದೇ ಥರ ಗ್ರೇಪ್ಸ್ ನೋಡೋಕ್ಕೆ ಸಿಗಲಿಲ್ಲ. ಇಲ್ಲೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು. ಯಾವ ಥರ ಗ್ರೇಪ್ಸ್ನ ಇವರು ಬೆಳೀತಾರೆ, ಇದು ಯಾವ ಥರ ಟೇಸ್ಟ್ ಕೊಡುತ್ತೆ, ಇದು ನಾರ್ಮಲ್ ನಾವು ತಿನ್ನೋವಂಥ ಗ್ರೇಪ್ಸ್ ಅಲ್ಲ. ಸೊ ಹಾಗಾಗಿ ಇದ್ರ ಡೀಟೇಲ್ಸ್ ಎಲ್ಲನೂ ನಮಗೆ ತಿಳಿಸ್ಕೊಟ್ರು. ಫೈನಲಿ ಬಂದುಬಿಟ್ಟು ವೈನ್ ಟೇಸ್ಟಿಂಗ್. ಇಲ್ಲಿ ನಿಮಗೆ ಯಾವ ಥರ ಗ್ಲಾಸ್ನ ಹೋಲ್ಡ್ ಮಾಡಬೇಕು, ಯಾವ ಥರ ಟ್ರಿಲ್ ಮಾಡಬೇಕು, ಅದನ್ನು ಹೇಗೆ ಸಿಪ್ ಮಾಡಬೇಕು, ಇದೆಲ್ಲ ಪರ್ಟಿಕ್ಯುಲರ್ ಡೀಟೇಲ್ಸ್ನ ಕೊಡ್ತಾರೆ. ಈ ಎಲ್ಲ ಪ್ರೊಸೆಸ್ನ ಮಾಡಿದ್ರೆ ಅಷ್ಟೇ ಆ ವೈನಿಗೆ ಒಂದು ಟೇಸ್ಟ್ ಬರುತ್ತೆ. ಅದನ್ನೆಲ್ಲ ನೀವು ಇಲ್ಲಿ ನೋಡ್ತೀರಾ. So let's start with the tasting. I believe it's crowded. To basically, we'll taste the 6 light collections of Sula. Very hard to find in the market because it's exclusive for these places. ವೈನ್ ಟೇಸ್ಟಿಂಗ್ ಆದಮೇಲೆ ನಾವು ಒಂದು ಒಳ್ಳೆ ಲಂಚ್ ಮಾಡಿದ್ವಿ, ಜೊತೆಗೆ ವೈನ್ ಸಿಪ್ ಮಾಡಿದ್ವಿ. ಹೇಳ್ತಾರಲ್ಲ, ನೋ ಯುವರ್ ಡ್ರಿಂಕ್ ಬಿಫೋರ್ ಯು ಡ್ರಿಂಕ್ ಅಂತ. ಅದೇ ಥರ ಇಲ್ಲಿ ಹೋದ್ಮೇಲೆ ನಮಗೆ ಎಲ್ಲ ಡೀಟೇಲ್ಸ್ ಸಿಕ್ತು, ಫ್ರಮ್ ಮ್ಯಾನುಫ್ಯಾಕ್ಚರಿಂಗ್ ಟು ಸೆಲ್ಲಿಂಗ್ ದ ಪ್ರಾಡಕ್ಟ್. ಸೊ ನಮ್ಮ ಈವ್ನಿಂಗ್ ತುಂಬಾ ಚೆನ್ನಾಗಿತ್ತು ಇಲ್ಲಿ.
ಸೊ ದಟ್ಸ್ ಇಟ್ ಫಾರ್ ಟುಡೇಸ್ ವಿಡಿಯೋ ಗೈಸ್. ನೀವೆಲ್ಲ ವೈನ್ಯಾರ್ಡ್ ಟೂರ್ನ ಎಂಜಾಯ್ ಮಾಡಿದಾರಾ ಅಂತ ಅನ್ಕೊಳ್ತೀನಿ. ನೀವು ನೆಕ್ಸ್ಟ್ ವೀಕೆಂಡ್ ಪ್ಲಾನ್ ಇಲ್ಲಿ ಮಾಡ್ಬೋದು, ಎಂಜಾಯ್ ಮಾಡ್ಬೋದು, ನಿಮ್ಮ ಹೋಲ್ ಡೇನ ಆರಾಮಾಗಿ ಸ್ಪೆಂಡ್ ಮಾಡ್ಬೋದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಈ ವಿಡಿಯೋನ ಶೇರ್ ಮಾಡಿ ಆ್ಯಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ನೆಕ್ಸ್ಟ್ ಸಂಡೇ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್ ಎವ್ರಿವನ್. ಬಾಯ್ ಬಾಯ್. ಸೊ ಗೈಸ್ say bye. Adios amigos, sayonara, shabake. Bye.